ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಗದ್ದೆಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲಾ ನೀರು ನುಗ್ಗಿ ಬೆಳೆ ಜಲಾವೃತವಾಗಿದೆ. ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡುತ್ತಿದ್ದಾರೆ ರೈತರು. ತೇವಾಂಶ ಹೆಚ್ಚಾಗಿ ಭೂಮಿಯಲ್ಲೇ ಕೊಳಿತಾ ಇದೆ ಬೆಳೆ. ಯಳ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆ ಬೆಳೀತಾರೆ ಆ ಭಾಗದ ರೈತರು. ಆದರೆ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಗದ್ದೆಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲಾ ನೀರು ನುಗ್ಗಿ ಬೆಳೆ ಜಲಾವೃತವಾಗಿದೆ. ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡುತ್ತಿದ್ದಾರೆ ರೈತರು. ತೇವಾಂಶ ಹೆಚ್ಚಾಗಿ ಭೂಮಿಯಲ್ಲೇ ಕೊಳಿತಾ ಇದೆ ಬೆಳೆ. ಯಳ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆ ಬೆಳೀತಾರೆ ಆ ಭಾಗದ ರೈತರು. ಆದರೆ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಗದ್ದೆಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲಾ ನೀರು ನುಗ್ಗಿ ಬೆಳೆ ಜಲಾವೃತವಾಗಿದೆ. ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡುತ್ತಿದ್ದಾರೆ ರೈತರು. ತೇವಾಂಶ ಹೆಚ್ಚಾಗಿ ಭೂಮಿಯಲ್ಲೇ ಕೊಳಿತಾ ಇದೆ ಬೆಳೆ. ಯಳ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆ ಬೆಳೀತಾರೆ ಆ ಭಾಗದ ರೈತರು. ಆದರೆ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಗದ್ದೆಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲಾ ನೀರು ನುಗ್ಗಿ ಬೆಳೆ ಜಲಾವೃತವಾಗಿದೆ. ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡುತ್ತಿದ್ದಾರೆ ರೈತರು. ತೇವಾಂಶ ಹೆಚ್ಚಾಗಿ ಭೂಮಿಯಲ್ಲೇ ಕೊಳಿತಾ ಇದೆ ಬೆಳೆ. ಯಳ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆ ಬೆಳೀತಾರೆ ಆ ಭಾಗದ ರೈತರು. ಆದರೆ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಗದ್ದೆಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲಾ ನೀರು ನುಗ್ಗಿ ಬೆಳೆ ಜಲಾವೃತವಾಗಿದೆ. ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡುತ್ತಿದ್ದಾರೆ ರೈತರು. ತೇವಾಂಶ ಹೆಚ್ಚಾಗಿ ಭೂಮಿಯಲ್ಲೇ ಕೊಳಿತಾ ಇದೆ ಬೆಳೆ. ಯಳ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆ ಬೆಳೀತಾರೆ ಆ ಭಾಗದ ರೈತರು. ಆದರೆ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಗದ್ದೆಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲಾ ನೀರು ನುಗ್ಗಿ ಬೆಳೆ ಜಲಾವೃತವಾಗಿದೆ. ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡುತ್ತಿದ್ದಾರೆ ರೈತರು. ತೇವಾಂಶ ಹೆಚ್ಚಾಗಿ ಭೂಮಿಯಲ್ಲೇ ಕೊಳಿತಾ ಇದೆ ಬೆಳೆ. ಯಳ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆ ಬೆಳೀತಾರೆ ಆ ಭಾಗದ ರೈತರು. ಆದರೆ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಗದ್ದೆಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲಾ ನೀರು ನುಗ್ಗಿ ಬೆಳೆ ಜಲಾವೃತವಾಗಿದೆ. ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡುತ್ತಿದ್ದಾರೆ ರೈತರು. ತೇವಾಂಶ ಹೆಚ್ಚಾಗಿ ಭೂಮಿಯಲ್ಲೇ ಕೊಳಿತಾ ಇದೆ ಬೆಳೆ. ಯಳ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆ ಬೆಳೀತಾರೆ ಆ ಭಾಗದ ರೈತರು. ಆದರೆ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಗದ್ದೆಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲಾ ನೀರು ನುಗ್ಗಿ ಬೆಳೆ ಜಲಾವೃತವಾಗಿದೆ. ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡುತ್ತಿದ್ದಾರೆ ರೈತರು. ತೇವಾಂಶ ಹೆಚ್ಚಾಗಿ ಭೂಮಿಯಲ್ಲೇ ಕೊಳಿತಾ ಇದೆ ಬೆಳೆ. ಯಳ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆ ಬೆಳೀತಾರೆ ಆ ಭಾಗದ ರೈತರು. ಆದರೆ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ.
ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಗದ್ದೆಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲಾ ನೀರು ನುಗ್ಗಿ ಬೆಳೆ ಜಲಾವೃತವಾಗಿದೆ. ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡುತ್ತಿದ್ದಾರೆ ರೈತರು. ತೇವಾಂಶ ಹೆಚ್ಚಾಗಿ ಭೂಮಿಯಲ್ಲೇ ಕೊಳಿತಾ ಇದೆ ಬೆಳೆ. ಯಳ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆ ಬೆಳೀತಾರೆ ಆ ಭಾಗದ ರೈತರು. ಆದರೆ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಗದ್ದೆಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲಾ ನೀರು ನುಗ್ಗಿ ಬೆಳೆ ಜಲಾವೃತವಾಗಿದೆ. ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡುತ್ತಿದ್ದಾರೆ ರೈತರು. ತೇವಾಂಶ ಹೆಚ್ಚಾಗಿ ಭೂಮಿಯಲ್ಲೇ ಕೊಳಿತಾ ಇದೆ ಬೆಳೆ. ಯಳ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆ ಬೆಳೀತಾರೆ ಆ ಭಾಗದ ರೈತರು. ಆದರೆ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಗದ್ದೆಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲಾ ನೀರು ನುಗ್ಗಿ ಬೆಳೆ ಜಲಾವೃತವಾಗಿದೆ. ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡುತ್ತಿದ್ದಾರೆ ರೈತರು. ತೇವಾಂಶ ಹೆಚ್ಚಾಗಿ ಭೂಮಿಯಲ್ಲೇ ಕೊಳಿತಾ ಇದೆ ಬೆಳೆ. ಯಳ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆ ಬೆಳೀತಾರೆ ಆ ಭಾಗದ ರೈತರು. ಆದರೆ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಗದ್ದೆಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲಾ ನೀರು ನುಗ್ಗಿ ಬೆಳೆ ಜಲಾವೃತವಾಗಿದೆ. ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡುತ್ತಿದ್ದಾರೆ ರೈತರು. ತೇವಾಂಶ ಹೆಚ್ಚಾಗಿ ಭೂಮಿಯಲ್ಲೇ ಕೊಳಿತಾ ಇದೆ ಬೆಳೆ. ಯಳ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆ ಬೆಳೀತಾರೆ ಆ ಭಾಗದ ರೈತರು. ಆದರೆ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ. ಬೆಳಗಾವಿಯ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ. ಗದ್ದೆಗೆ ನೀರು ನುಗ್ಗಿದೆ. ಬಳ್ಳಾರಿ ನಾಲಾ ನೀರು ನುಗ್ಗಿ ಬೆಳೆ ಜಲಾವೃತವಾಗಿದೆ. ನೀರಲ್ಲೇ ನಿಂತು ಗೆಣಸು ಕಟಾವು ಮಾಡುತ್ತಿದ್ದಾರೆ ರೈತರು. ತೇವಾಂಶ ಹೆಚ್ಚಾಗಿ ಭೂಮಿಯಲ್ಲೇ ಕೊಳಿತಾ ಇದೆ ಬೆಳೆ. ಯಳ್ಳೂರು ಭಾಗದಲ್ಲಿ ಅತಿ ಹೆಚ್ಚು ಗೆಣಸು ಬೆಳೆ ಬೆಳೀತಾರೆ ಆ ಭಾಗದ ರೈತರು. ಆದರೆ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ.